ಇನ್ನು ರಾಮ ಭಕ್ತ ಹನುಮನಿಗೆ ಬೇಸಿನ್ ಲಾಡುವನ್ನ ನೈವೇದ್ಯ ಮಾಡೋ ಎಲ್ಲ ಸಿದ್ಧತೆಗಳು ಆಗಿದೆ. ಹನುಮನ ನೈವೇದ್ಯಕ್ಕೆ 100 ಕೆಜಿ ಲಾಡುವನ್ನ ಈಗಾಗಲೇ ತಯಾರು ಮಾಡಿದ್ದಾರೆ. ಭಗವಾನ್ ಶ್ರೀ ಹನುಮನಿಗೆ ಈ ಬೇಸಿನ್ ಲಾಡುಗಳು ಅಂದ್ರೆ ಅತ್ಯಂತ ಪ್ರಿಯವಾದದ್ದು. ಬೇಸಿನ್ ಲಾಡು ನೈವೇದ್ಯ ಮಾಡಿ ಅದಾದ ಮೇಲೆ ಈ ಲಾಡುಗಳನ್ನ ಭಕ್ತರಿಗೆ ಹಂಚಲಾಗುತ್ತೆ ಪ್ರಸಾದದ ರೂಪದಲ್ಲಿ. ಅಯೋಧ್ಯೆಯಲ್ಲಿ ಬೇಸಿನ್ ಲಾಡುವಿಗೆ ಈಗ ಬಹಳ ಡಿಮ್ಯಾಂಡ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಯೋಧ್ಯೆಯಲ್ಲಿ ಬೇಸಿನ್ ಲಾಡುವಿಗೆ ಬಹಳ ಡಿಮ್ಯಾಂಡ್ ಬಂದಿದ್ದು ಭಕ್ತಾದಿಗಳು ಇದನ್ನ ಪಡೆಯೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಲ್ಲಿಂದ ಒಂದು ವಿಷ್ಣು ಪ್ರಸಾದ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೇವಲ ಇಲ್ಲಿ ರಾಮಲಲ್ಲ ಮಾತ್ರ ಅಲ್ಲ, ಇಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ತುಂಬಾನೇ ವಿಶೇಷವಾಗಿರುವಂಥದ್ದು. ಮತ್ತೆ ನಾನೀಗ ಇದೀನೀಗ ಇಲ್ಲಿ ಹನುಮಾನ್ ಗಡಿ ಅಂತೇಳಿ ಇಲ್ಲಿ ಸ್ವತಃ ರಾಮ ಹೇಳಿದಂತಹ ಜಾಗದಲ್ಲಿ ಹನುಮಾನ್ ಇಲ್ಲಿ ನೆಲೆಸಿದ್ದಾರೆ ಅನ್ನೋ ಒಂದು ಅಂಶವನ್ನು ಹೇಳಲಾಗುತ್ತಂಥದ್ದು. ಇಂತಹ ಹನುಮಾನ್ಗೆ ಅನೇಕ ವಿಚಾರಗಳು ಇಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಹನುಮಾನ್ಗೆ ಇಲ್ಲಿನ ಜನ ಕೊಡುವಂತಹ ಪ್ರಸಾದ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ತೆಂಗಿನಕಾಯಿ ಹೂವು ಹಣ್ಣು ಅಂತ ನಮ್ಮ ಕಡೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಇಲ್ಲಿಲ್ಲ. ಆದರೆ ಇಲ್ಲಿ ಒಂದು ಪ್ರಸಾದವನ್ನು ತುಂಬಾ ಪ್ರಸಿದ್ಧವಾಗಿರುವಂಥದ್ದು. ಮತ್ತು ಇಲ್ಲಿರುವಂತಹ ಜನ ಅದನ್ನು ಹನುಮಾನ್ಗೆ ಏನು ನೈವೇದ್ಯಕ್ಕೋಸ್ಕರ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದನ್ನು ಇಲ್ಲಿ ಜನರು ಪ್ರತಿಯೊಬ್ಬರು ಕೂಡ ತೆಗೆದುಕೊಂಡು ಹೋಗಿ ಹನುಮಾನ್ ಅವರಿಗೆ ನೈವೇದ್ಯಕ್ಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದನ್ನು ಬೇಸಿನ್ ಲಾಡ್ ಅಂತೇಳಿ ನಮ್ಮ ಭಾಗದಲ್ಲಿ ಹೇಳುವಂಥದ್ದು. ಆದರೆ ನಮ್ಮ ಭಾಗದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಕಡ್ಲೆ ಹಿಟ್ಟಿನಿಂದ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ಹಸುವಿನ ಹಾಲು ತುಪ್ಪದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಇದರಲ್ಲಿ 3 ವೆರೈಟಿ ಬರುವಂಥದ್ದು. ಮೊದಲನೇದಾಗಿ ಇದನ್ನು ನಾವು ಬೇಸಿನ್ ಲಾಡು ಅಂತ ಹೇಳುವಂಥ ಇದನ್ನು ಸಾಮಾನ್ಯ ತುಪ್ಪದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಎರಡನೇದಾಗಿ ಇದನ್ನು ಸ್ಪೆಷಲ್ಲಾಗಿ ಏನು ವಿಶೇಷವಾದಂಥ ತುಪ್ಪವನ್ನು ಬಳಸಿ ಮಾಡುವಂಥದ್ದು. ಮತ್ತು ಇನ್ನು ಆ ಭಾಗದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದನ್ನು ಕೂಡ ಏನು ಮಲೈ ಲಾಡು ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇದನ್ನು ಪ್ರತಿ ಬಾರಿ ಬಂದಂಥವ್ರೆಲ್ಲರೂ ಕೂಡ ನೈವೇದ್ಯಕ್ಕೆ ಹನುಮಾನ್ಗೆ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಇದ್ರ ಕೆಳಭಾಗದಲ್ಲಿ ಇನ್ನೊಂದು ನೋಡ್ಬೋದು. ಇದು ಕೂಡ ಹಾಲಿನಿಂದ ಮಾಡುವಂತಹ ಪೇಡ. ಇದನ್ನು ಕೂಡ ಹನುಮಾನ್ ಅವರಿಗೆ ತೆಗೆದುಕೊಂಡೋಗಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಆಂಜನೇಯವರಿಗೆ ಈ ಒಂದು ಪ್ರಸಾದ ಏನಿದೆ ಅದರಲ್ಲೂ ಪ್ರಮುಖವಾಗಿ ಈ ಏನು ಲಾಡು ಏನಿದೆ ಇದು ತುಂಬಾ ಇಷ್ಟವಾದಂತಹ ಲಾಡು ಅಂತೇಳಿ ಹೇಳಲಾಗುವಂಥದ್ದು. ಹಾಗಾಗಿ ಬಂದಂತಹ ಪ್ರತಿ ಭಕ್ತರು ಹೂವಿನ ಜೊತೆಗೆ ಈ ಒಂದು ಲಾಡನ್ನು ತೆಗೆದುಕೊಂಡೋಗಿ ನೈವೇದ್ಯಕ್ಕೆ ಅರ್ಪಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಅದನ್ನೇ ಪ್ರಸಾದವಾಗಿ ಅವರಿಗೆ ವಾಪಸ್ ಕೊಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಈ ಬಗ್ಗೆ ಸ್ವತಃ ಈ ಒಂದು ಲಾಡನ್ನು ತಯಾರಿಕೆ ಮಾಡುವಂತಹ ಮತ್ತು ಈ ಲಡ್ಡನ್ನು ತಯಾರಿಸುವಂತಹವ್ರು ನಮ್ಮಿದ್ರೆ ಅವ್ರ ತಕ್ಕ ಕೇಳ್ತಾ ಹೋಗೋಣ. ಸರ್ क्या है सब? देसी घी के लड्डू, हाँ बेसन के. इधर वेराइटी है. वो दूसरी कलर है, दूसरी कलर है, वो कलर है. तो भुजा जाता है ठीक से, बढ़िया भुजा जाता है. इसको थोड़ा कम भुजा जाता है. ये अच्छे क्वालिटी बनाया जाता है. और ये डालडे घी बनता है. ये खोए का होता है लड्डू, मलाई का लड्डू. इसमें गरी और खोया मिला करके इसको बनाया जाता है. ये राउंड वाला है ना, ये वाला क्या है? खुरचन पेड़े. हाँ खुरचन पेड़े होते हैं. ये खोए के बनते हैं. हाँ ये फेमस होता है यहाँ का. ये फेमस, ये फेमस. लेकिन क्यों खाने लोग पूरा ये को हनुमान को देते हैं, क्यों? ये प्यारा है हनुमान जी को. ये यहाँ पर स्वीट अच्छे लगते हैं, इसलिए फेमस है यहाँ का. हनुमान जी को प्यारा यही चढ़ता है. हनुमान जी को जैसे गणेश जी को बूंदी का लड्डू चढ़ता है, यहाँ पर हनुमान जी को बेसन का लड्डू चढ़ता है. ये लेकिन वो भक्त सभी भक्त आए ना, वो सब ये तो नैवेद्य करता है हनुमान जी. यही चढ़ाते हैं हनुमान जी को. देसी घी का ही लड्डू चढ़ाते हैं यहाँ पर. ಇದು ಇಲ್ಲಿರುವಂತಹ ಏನು ಲಡ್ಡನ್ನು ತಯಾರಕರು ಹೇಳ್ತಿರುವಂಥದ್ದು. ಅಂದರೆ ಹನುಮಾನ್ ಅವರಿಗೆ ಈ ಒಂದು ಲಡ್ಡು ಏನಿದೆ ಆಂಜನೇಯಗೆ ಇದು ತುಂಬಾ ಏನು ಫೇಮಸ್ ಆಗಿರುತ್ತೆ ಮತ್ತು ತುಂಬ ಪ್ರಿಯವಾದಂತಹ ಆಹಾರ. ಹಾಗಾಗಿ ನೈವೇದ್ಯಕ್ಕೆ ಇದನ್ನೇ ಅರ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹನುಮಾನ್ ಅವರಿಗೆ ನೈವೇದ್ಯ ಕೊಟ್ಟು ಅದನ್ನು ವಾಪಸ್ ಅದೇ ಭಕ್ತರಿಗೆ ಕೊಟ್ಟು ಕಳಿಸುವಂತಹ ಕೆಲಸವನ್ನು ಇಲ್ಲಿರುವಂತಹ ಅರ್ಚಕರು ಮಾಡ್ತಿರುವಂಥದ್ದು. ಹೀಗೆ ತುಂಬಾ ವೆರೈಟಿ ಅಂಶಗಳು ಅಯೋಧ್ಯೆಯಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಇರುವಂತಹ ಅಂದರೆ ವಿಭಿನ್ನತೆ ಅನ್ನುವಂಥದ್ದು ತುಂಬಾ ಹೆಚ್ಚಾಗಿ ಕಂಡುಬರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆ ಆರ್ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.